Good morning students, welcome to the online classes. ಸೊ ಇಂದಿನ ತರಗತಿಯಲ್ಲಿ ನಾವು ಭಾರತದ ಘನ ಸರ್ಕಾರ ಎಂಟರ್ಪ್ರಿನರ್ಶಿಪ್ ಸ್ಟಾರ್ಟ್ ಮಾಡಲಿಕ್ಕೆ ಏನೇನೆಲ್ಲ ಸಹಾಯವನ್ನು ಮಾಡಿದೆ, ಯಾವ್ಯಾವ ಸಂಘ ಸಂಸ್ಥೆಗಳು, ಹಣಕಾಸು ಸಂಸ್ಥೆಗಳು, ಬ್ಯಾಂಕ್ಗಳು ನಮಗೆ ಸಹಾಯ ಮಾಡುತ್ತೆ ಅನ್ನೋದನ್ನು ನೋಡಿದ್ವಿ. ಈ ದಿನ ನಾವು ಒಂದು ಸಂಸ್ಥೆಯನ್ನು ಕಟ್ಟುವುದು ಹೇಗೆ, ಫಾರ್ಮೇಷನ್ ಅಂತ ಹೇಳ್ತೀವಿ. ಯಾವ ರೀತಿ ನಾವು ಒಂದು ಉದ್ದಿಮೆಯನ್ನು ಸ್ಟಾರ್ಟ್ ಮಾಡಬೇಕು, ಒಂದು ಉದ್ದಿಮೆಯನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಏನನ್ನೆಲ್ಲ ನಾವು ಕನ್ಸಿಡರ್ ಮಾಡಬೇಕು, ಅದರಲ್ಲಿರ್ತಕ್ಕಂಥ ಕಾನೂನಿನ ವಿಧಿವಿಧಾನಗಳೇನು, ಅದರ ಸಾಧ್ಯತೆಗಳನ್ನು ಅಳೆಯುವುದು ಹೇಗೆ ಅನ್ನೋ ಡೀಟೇಲ್ನ ನಾವು ಈ ದಿನ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಗೋ ಫಾರ್ ದ ಲೆಸನ್ಸ್. ಮೊದಲನೇ ಸ್ಟೆಪ್ಪು, ಯಾವುದೇ ಒಬ್ಬ ಎಂಟರ್ಪ್ರಿನರ್ ಒಂದು ಹೊಸ ಎಂಟರ್ಪ್ರೈಸ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಮೊದಲು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಥವಾ ಬಿಸ್ನೆಸ್ ಪ್ಲ್ಯಾನನ್ನು ತಯಾರು ಮಾಡ್ಕೊಳ್ಬೇಕು. An entrepreneur interested in setting up a small industry should formulate a business plan or project report, which gives a bird's eye view of all activities of the firm before commencement of the operation. The project report ಏನು ಮಾಡುತ್ತೆ, ನಮಗೆ ನಾವು ನಿಜವಾಗಿ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡೋದಕ್ಕೆ ಮೊದಲೇ ಇಡೀ ಪ್ರಾಜೆಕ್ಟ್ನ ಎಲ್ಲ ಚಟುವಟಿಕೆಗಳ ಒಂದು ಪಕ್ಷಿ ನೋಟವನ್ನು ನಮಗೆ ಒದಗಿಸಿಕೊಡುತ್ತೆ. ಎರಡನೇದು ಫೀಸಿಬಿಲಿಟಿ ಸ್ಟಡಿ. ಫೀಸಿಬಿಲಿಟಿ ಸ್ಟಡಿ ಅಂದರೆ ಕಾರ್ಯಸಾಧ್ಯತೆಯ ಅಧ್ಯಯನ. ಹಾಗಾದರೆ ಏನು, ಪ್ರಾಕ್ಟಿಕಲಿ ಒಂದು ಪ್ರಾಜೆಕ್ಟು ಸಕ್ಸಸ್ಫುಲ್ ಆಗುತ್ತಾ ಇಲ್ವಾ ಅನ್ನೋದನ್ನು ಅನಲೈಸ್ ಮಾಡೋದೇ ಫೀಸಿಬಿಲಿಟಿ ಸ್ಟಡಿ. ಎ ಫೀಸಿಬಿಲಿಟಿ ಸ್ಟಡಿ ಈಸ್ ದ ಪ್ರಾಸೆಸ್ ಆಫ್ ಐಡೆಂಟಿಫೈಯಿಂಗ್ ಪ್ರಾಬ್ಲಮ್ಸ್ ಆ್ಯಂಡ್ ಆಪರ್ಚುನಿಟಿ, ಡಿಟರ್ಮಿನಿಂಗ್ ಆಬ್ಜೆಕ್ಟಿವ್ಸ್, ಡಿಫೈನಿಂಗ್ ಸಕ್ಸಸ್ಫುಲ್ ಔಟ್ಕಮ್ಸ್ ಆ್ಯಂಡ್ ಅಸೆಸಿಂಗ್ ದಿ ರೇಂಜ್ ಆಫ್ ಕಾಸ್ಟ್ ಆ್ಯಂಡ್ ಬೆನಿಫಿಟ್ಸ್ ಅಸೋಸಿಯೇಟೆಡ್ ವಿತ್ ದ ಪ್ರಾಜೆಕ್ಟ್. ಫೀಸಿಬಿಲಿಟಿ ಸ್ಟಡಿಯಲ್ಲಿ ನಾವೇನು ಮಾಡ್ತೀವಿ, ವಿ ಐಡೆಂಟಿಫೈ ದ ಪ್ರಾಬ್ಲಮ್ಸ್, ಸಮಸ್ಯೆಗಳೇನಿದ್ದಾವೆ, ಆಪರ್ಚುನಿಟಿ, ಅವಕಾಶಗಳೇನಿದೆ, ಮತ್ತು ಅದರಲ್ಲಿ ನಮ್ಮ ಪ್ರತಿಫಲ ಏನು, ಸಕ್ಸಸ್ಫುಲ್ ಔಟ್ಕಮ್ಸ್ ಅಥವಾ ಆಬ್ಜೆಕ್ಟಿವ್ಸ್, ಅದನ್ನು ನಾವು ಡಿಫೈನ್ ಮಾಡ್ತೀವಿ. ಅಷ್ಟೇ ಅಲ್ಲ, ಎಷ್ಟು ನಮಗೆ ಇದಕ್ಕೆ ಖರ್ಚು ತಗಲುತ್ತೆ, ಇದರಿಂದ ಏನು ಬೆನಿಫಿಟ್ ಅಥವಾ ಆದಾಯ ಇದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಟೈಪ್ಸ್ ಆಫ್ ಫೀಸಿಬಿಲಿಟಿ. ದೇರ್ ಆರ್ 4 types ಆಫ್ ಫೀಸಿಬಿಲಿಟಿ: ಮಾರ್ಕೆಟ್ ಫೀಸಿಬಿಲಿಟಿ, ಟೆಕ್ನಿಕಲ್ ಫೀಸಿಬಿಲಿಟಿ, ಫೈನಾನ್ಷಿಯಲ್ ಫೀಸಿಬಿಲಿಟಿ ಆ್ಯಂಡ್ ಆರ್ಗನೈಜೇಷನಲ್ ಫೀಸಿಬಿಲಿಟಿ. ಸೊ ಫೀಸಿಬಿಲಿಟಿಯಲ್ಲಿ 4 ಥರ ಇದೆ. ಮೊದಲನೇದು ಮಾರ್ಕೆಟ್ ಫೀಸಿಬಿಲಿಟಿ. ಸೊ ಕರೆಂಟ್ ಮಾರ್ಕೆಟ್ ಏನಿದೆ, ಫ್ಯೂಚರ್ ಮಾರ್ಕೆಟ್ ಹೇಗಿರ್ಬೋದು, ಕಾಂಪಿಟೇಷನ್ಸ್ ಏನಿರುತ್ತೆ ಅನ್ನೋದರ ಅಂದಾಜು ಮಾಡ್ತಕ್ಕಂಥದ್ದು. ಎರಡನೇದು ಟೆಕ್ನಿಕಲ್ ಫೀಸಿಬಿಲಿಟಿ, ತಾಂತ್ರಿಕ ಕಾರ್ಯಸಾಧ್ಯತೆ, ತಾಂತ್ರಿಕವಾಗಿ ನಮ್ಮ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗುತ್ತಾ ಇಲ್ವಾ. ಫೈನಾನ್ಷಿಯಲ್ ಫೀಸಿಬಿಲಿಟಿ, ನಮ್ಮ ಸೋರ್ಸ್ ಆಫ್ ಕ್ಯಾಪಿಟಲ್ ಯಾವುದು, ಎಷ್ಟು ಕ್ಯಾಪಿಟಲ್ ಬೇಕು, ಆ ಕ್ಯಾಪಿಟಲ್ಗೆ ಏನೆಲ್ಲ ರಿಟರ್ನ್ಸ್ ಬರ್ಬೋದು ಅನ್ನೋದರ ಅಂದಾಜು ಮಾಡೋದು ಫೈನಾನ್ಷಿಯಲ್ ಫೀಸಿಬಿಲಿಟಿ. ನಾಲ್ಕನೇದಾಗಿ ಆರ್ಗನೈಜೇಷನಲ್ ಫೀಸಿಬಿಲಿಟಿ, ಈ ಸಂಸ್ಥೆಯನ್ನು ಯಾವ ರೀತಿ ಕಟ್ಟಬೇಕು, ಇದರಲ್ಲಿ ಏನೆಲ್ಲ ಲೀಗಲ್ ಫಾರ್ಮಾಲಿಟೀಸ್, ಕಾನೂನು ರೀತಿಯ ವಿಧಿವಿಧಾನಗಳಿವೆ, ಮತ್ತು ಯಾವ ರೀತಿಯ ಆರ್ಗನೈಜೇಷನ್ನ ಫಾರ್ಮ್ ಮಾಡಬೇಕು, ಸಿಂಗಲ್ ಆರ್ಗನೈಜೇಷನ್ನ, ಪಾರ್ಟ್ನರ್ಶಿಪ್ಪು ಅಥವಾ ಇನ್ಯಾವ ರೀತಿಯ ಆರ್ಗನೈಜೇಷನ್ ಮಾಡಬೇಕು ಅನ್ನೋದೆಲ್ಲ ಇದು ಒಳಗೊಂಡಿರುತ್ತೆ. ಎಕನಾಮಿಕ್ ವಯಬಿಲಿಟಿ. ಎಕನಾಮಿಕ್ ವಯಬಿಲಿಟಿ ಅನ್ನೋದು ಆರ್ಥಿಕ ಸಾಧ್ಯತೆ. ನಿಜವಾಗಿಯೂ ನಮ್ಮ ಪ್ರಾಜೆಕ್ಟು ಆರ್ಥಿಕವಾಗಿ ಲಾಭದಾಯಕವೇ ಅನ್ನೋದನ್ನು ಅನಲೈಸ್ ಮಾಡ್ತಕ್ಕಂಥ ಒಂದು ಟೂಲ್ ಇದು. ದಿಸ್ ಇನ್ವಾಲ್ವ್ಸ್ ಕಂಪೈಲೇಷನ್ ಆಫ್ ಡಿಮ್ಯಾಂಡ್ ಫಾರ್ ಡೊಮೆಸ್ಟಿಕ್ ಆ್ಯಂಡ್ ಎಕ್ಸ್ಪೋರ್ಟ್ ಮಾರ್ಕೆಟ್ಸ್, ಕೆಪಾಸಿಟಿ ರಿಕ್ವೈರ್ಮೆಂಟ್ಸ್ ಇನ್ ರಿಗಾರ್ಡ್ ಟು ಕ್ಯಾಪಿಟಲ್ ಅಸೆಟ್ಸ್, ಪ್ರೊಡಕ್ಷನ್ ಕಾಸ್ಟ್, ಶೇರ್ ಆಫ್ ಮಾರ್ಕೆಟ್ ಸೇಲ್ಸ್, ರೆವೆನ್ಯೂ ಎಕ್ಸ್ಪೆಕ್ಟೆಡ್, ಎಟ್ಸೆಟ್ರಾ. ಈ ಅಧ್ಯಯನ ಏನೆಲ್ಲ ಒಳಗೊಂಡಿರುತ್ತೆ. ಮಾರ್ಕೆಟ್ ಅಂದರೆ ಸ್ಥಳೀಯ ಮಾರುಕಟ್ಟೆ, ಡೊಮೆಸ್ಟಿಕ್ ಮಾರ್ಕೆಟ್ ಅಂತ ಹೇಳ್ತೀವಿ. ಮತ್ತು ಎಕ್ಸ್ಪೋರ್ಟ್ ಮಾರ್ಕೆಟ್ ಅಂದರೆ ವಿದೇಶಿ ಮಾರುಕಟ್ಟೆ. ಎರಡು ಮಾರುಕಟ್ಟೆಗಳಲ್ಲಿ ನಮ್ಮ ಡಿಮಾಂಡ್ ಏನಿದೆ, ಅದಕ್ಕಾದ ನಮ್ಮ ಕೆಪಾಸಿಟಿ ಏನಿರಬೇಕು, ನಮ್ಮ ಸಾಮರ್ಥ್ಯ ಎಷ್ಟಿರಬೇಕು, ಯಾವ್ಯಾವ ಸಾಮರ್ಥ್ಯ, ಕ್ಯಾಪಿಟಲ್ ಎಷ್ಟಿದೆ, ಪ್ರೊಡಕ್ಷನ್ ಕಾಸ್ಟ್ ಎಷ್ಟಿದೆ, ನಮ್ಮ ಮಾರ್ಕೆಟ್ ಸೇಲ್ಸ್ನ ಪ್ರಮಾಣ ಎಷ್ಟಿದೆ, ರೆವಿನ್ಯೂ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀವಿ, ರೆವಿನ್ಯೂ ಅಂದರೆ ಆದಾಯ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀವಿ, ಇದೆಲ್ಲನೂ ಸಹ ಅಧ್ಯಯನ ಮಾಡಿ ಆರ್ಥಿಕವಾಗಿ ನಮ್ಮ ಪ್ರಾಜೆಕ್ಟು ಲಾಭದಾಯಕವೇ ಅಲ್ಲವೇ ಅನ್ನೋದನ್ನು ನಿರ್ಧರಿಸಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್. ಅಂದರೆ ನಮ್ಮ ಪ್ರಾಜೆಕ್ಟಿನ ಒಟ್ಟು ವೆಚ್ಚವನ್ನು ಅಂದಾಜು ಮಾಡ್ತಕ್ಕಂಥದ್ದು. ಯಾವ್ಯಾವ ವೆಚ್ಚಗಳನ್ನು ಅಂದಾಜು ಮಾಡಬೇಕಾಗುತ್ತೆ. ಮೊದಲನೇದು ನೋಡಿ, ಪ್ರಾಜೆಕ್ಟ್ ಕಾಸ್ಟ್ ಕವರಿಂಗ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಲೈಕ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಆ್ಯಂಡ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಲೈಕ್ ವರ್ಕಿಂಗ್ ಕ್ಯಾಪಿಟಲ್, ರಾ ಮೆಟೀರಿಯಲ್, ವೇಜಸ್, ಎಟ್ಸೆಟ್ರಾ. ಏನಾಗಂದರೆ, ಸೊ ಪ್ರಾಜೆಕ್ಟ್ನ ಕಾಸ್ಟಲ್ಲಿ ಏನೇನಿರುತ್ತೆ. ಮೊದಲನೇದು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಲ್ಯಾಂಡು, ಬಿಲ್ಡಿಂಗು, ಪ್ಲ್ಯಾಂಟು, ಮೆಷಿನರಿಯಲ್ಲಿ ಏನು ಎಕ್ವಿಪ್ಮೆಂಟಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ ಅದನ್ನು ನಾವು ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಅಂತೀವಿ. ಎರಡನೇದು ರಿಕರಿಂಗ್ ಎಕ್ಸ್ಪೆನ್ಸಸ್,
ಪದೇ ಪದೇ ರಿಪೀಟ್ ಆಗೋವಂಥದ್ದು, ಅಂದರೆ ಪ್ರತಿ ತಿಂಗಳು ಬರ್ತಕ್ಕಂಥ ಖರ್ಚು, ವರ್ಕಿಂಗ್ ಕ್ಯಾಪಿಟಲ್, ರಾ ಮೆಟೀರಿಯಲ್ಲು, ಸ್ಯಾಲರಿ ಅಥವಾ ವೇಜಸ್ಸು, ಇವು ರಿಕರಿಂಗ್ ಎಕ್ಸ್ಪೆನ್ಸಸ್ಸು. ನೆಕ್ಸ್ಟ್ ಒನ್ನು ಪ್ರಾಬಬಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ದಿ ಪ್ರಾಬಬಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಓವರ್ ಅ ಪೀರಿಯಡ್ ಆಫ್ 5 years ಇಸ್ ಟು ಬಿ ಅಸೆಸ್ಡ್ ಆ್ಯಂಡ್ ಬ್ರೇಕ್ ಈವನ್ ಅನಾಲಿಸಿಸ್ ಶುಡ್ ಬಿ ಪ್ರೆಸೆಂಟೆಡ್. ಸೊ ಏನಿದ್ರರ್ಥ? ಸೊ 5 ವರ್ಷಕ್ಕೆ ಬೇಕಾದಂಥ ಪ್ರೊಡಕ್ಷನ್ ಕಾಸ್ಟನ್ನು ಮೊದಲೇ ಅಂದಾಜು ಮಾಡಬೇಕು. ಅಷ್ಟೇ ಅಲ್ಲ, ಬ್ರೇಕ್ ಈವನ್ ಪಾಯಿಂಟ್ ಅಥವಾ ಬ್ರೇಕ್ ಈವನ್ ಅನಾಲಿಸಿಸ್. ಏನಿದು ಬ್ರೇಕ್ ಈವನ್ ಅನಾಲಿಸಿಸ್ಸು? ನಾವು ಎಷ್ಟು ಪ್ರೊಡಕ್ಷನ್ ಮಾಡಿದ್ರೆ ನಷ್ಟವಿಲ್ಲದೆ ನಾವು ಇಂಡಸ್ಟ್ರಿಯನ್ನು ನಡೆಸಬಹುದು ಅನ್ನೋದನ್ನು ನಾವು ಬ್ರೇಕ್ ಈವನ್ ಪಾಯಿಂಟ್ ಅಥವಾ ಬ್ರೇಕ್ ಈವನ್ ಅನಾಲಿಸಿಸ್ ಅಂತ ಕರಿತೀವಿ. ಅಷ್ಟೇ ಅಲ್ಲ, ದಿ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆನ್ ಎಕ್ಸ್ಪೆಕ್ಟೆಡ್ ಸೇಲ್ಸ್ ಶುಡ್ ಆಲ್ಸೋ ಬಿ ಕಂಪ್ಯೂಟೆಡ್. ಅಂದರೆ ಏನು? ಟೋಟಲ್ ಇನ್ವೆಸ್ಟ್ಮೆಂಟ್ನ ಮೇಲೆ ಎಷ್ಟು ಪರ್ಸೆಂಟ್ ಲಾಭ ಬರುತ್ತೆ ಮತ್ತು ಎಷ್ಟು ಸೇಲ್ಸ್ ಮಾಡ್ತೀವೋ ಅದರ ಎಷ್ಟು ಪರ್ಸೆಂಟ್ ಲಾಭ ಬರುತ್ತೆ ಅನ್ನೋದನ್ನು ಸಹ ನಾವು ಕಂಪ್ಯೂಟ್ ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ಪ್ರಾಜೆಕ್ಟನ್ನು ಸಕ್ಸಸ್ ಮಾಡೋದಕ್ಕೆ ಬಹಳ ಇಂಪಾರ್ಟೆಂಟಾಗಿ ಬೇಕಾಗಿರ್ತಕ್ಕಂಥದ್ದು ಮ್ಯಾನೇಜರಿಯಲ್ ಕಾಂಪಿಟೆನ್ಸ್, ಅಂದರೆ ನಿರ್ವಹಣಾ ಚಾತುರ್ಯ. ನಿರ್ವಹಣೆ, ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟೀಸಲ್ಲೂ ಸಹ ಒಬ್ಬ ಎಂಟರ್ಪ್ರನರು ಬಹಳ ಚತುರನಾಗಿರಬೇಕಾಗುತ್ತೆ. ದಿ ನ್ಯೂ ಎಂಟರ್ಪ್ರನರ್ ಆರ್ ಮ್ಯಾನೇಜರ್ ಶುಡ್ ಡಿವೋಟ್ ಹಿಸ್ ಫುಲ್ ಅಟೆನ್ಷನ್ ಟು ದಿ ನ್ಯೂ ವೆಂಚರ್ ಆ್ಯಂಡ್ ಶುಡ್ ಕನ್ಸಿಡರ್ ದಿ ಪ್ರಾಡಕ್ಟ್ ಲೈನ್ ಚೂಸನ್ ಆ್ಯಸ್ ಎ ಮೇಜರ್ ಎಕನಾಮಿಕ್ ಆ್ಯಕ್ಟಿವಿಟಿ. ಏನು ಅಂದರೆ, ಒಬ್ಬ ಎಂಟರ್ಪ್ರನರ್ ಅಥವಾ ಮ್ಯಾನೇಜರು ಅವನ ಫುಲ್ ಅಟೆನ್ಷನನ್ನು ಹೊಸ ಪ್ರಾಜೆಕ್ಟ್ನ ಕಡೆಗೆ ಕಾನ್ಸಂಟ್ರೇಟ್ ಮಾಡಬೇಕು. ಅವನೇನು ಪ್ರೊಡಕ್ಷನ್ ಮಾಡ್ತಾ ಇದ್ದಾನೆ ಅದನ್ನು ಒಂದು ಪ್ರಮುಖವಾದಂಥ ಆರ್ಥಿಕ ಚಟುವಟಿಕೆ ಅಂತ ಕನ್ಸಿಡರ್ ಮಾಡಬೇಕು. ಅಷ್ಟೇ ಅಲ್ಲ, ಹಿ ಶುಡ್ ಡೆವಲಪ್ ಕೀನ್ ಡಿಸೈರ್ ಟು ಅಡಾಪ್ಟ್ ಮಾಡರ್ನ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಫಾರ್ ಎನ್ಶೂರಿಂಗ್ ಸಕ್ಸಸ್. ನೋಡಿ, ಯಶಸ್ಸನ್ನು ಗ್ಯಾರಂಟಿ ಮಾಡ್ಕೊಳ್ಬೇಕು, ಖಾತ್ರಿಪಡಿಸ್ಕೊಳ್ಬೇಕು ಅಂದರೆ ಅವನು ಹೊಸ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಅಥವಾ ಟೆಕ್ನಿಕ್ಸ್ ಏನಿದೆ ಅದೆಲ್ಲನೂ ಸಹ ಅಡಾಪ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಹಿ ಶುಡ್ ಪುಟ್ ಹಿಸ್ ಪ್ರಾಡಕ್ಟ್ ಆನ್ ದಿ ಮಾರ್ಕೆಟ್ ಇನ್ ಹಿಸ್ ಓನ್ ಸ್ಟೈಲ್ ಇನ್ ಆನ್ ಇನ್ನೋವೇಟಿವ್ ಸ್ಪಿರಿಟ್ ವಿತೌಟ್ ಬ್ಲೈಂಡ್ಲಿ ಇಮಿಟೇಟಿಂಗ್ ಅದರ್ ಬ್ರ್ಯಾಂಡ್ಸ್. ನೋಡಿ, ಯಶಸ್ಸನ್ನು ಖಾತ್ರಿಪಡಿಸ್ಕೋಬೇಕಂದ್ರೆ ಬರೀ ಹಳೆ ಮಾರ್ಕೆಟಿಂಗ್ ವಿಧಾನಗಳನ್ನೇ ಬ್ಲೈಂಡಾಗಿ ಅನುಸರಿಸುವುದರ ಬದಲು ತನ್ನದೇ ಆದ ಹೊಸ ಶೈಲಿಯನ್ನು, ಮಾರ್ಕೆಟಿಂಗ್ ಶೈಲಿಯನ್ನು ಅಭಿವೃದ್ಧಿಪಡಿಸ್ಕೋಬೇಕಾಗುತ್ತೆ. ನಾವು ಈಗ ಒಂದು ಇಂಪಾರ್ಟೆಂಟ್ ಸ್ಟೇಜ್ ಅಥವಾ ಘಟ್ಟವನ್ನು ತಲುಪ್ತಾ ಇದ್ದೀವಿ. ಲೀಗಲ್ ಫಾರ್ಮಾಲಿಟೀಸ್, ಕಾನೂನಿನ ವಿಧಿವಿಧಾನಗಳೇನಿವೆ. ಒಂದು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅಥವಾ ಇಂಡಸ್ಟ್ರಿ ಅಥವಾ ಉದ್ದಿಮೆಯನ್ನು ಪ್ರಾರಂಭಿಸಬೇಕೆಂದರೆ ಏನೇನು ಕಾನೂನಿನ ವಿಧಿವಿಧಾನಗಳಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಬಹಳ ಇಂಪಾರ್ಟೆಂಟಾಗಿ ಗಮನಿಸಬೇಕಾಗಿರ್ತಕ್ಕಂಥ ಆ್ಯಕ್ಟ್ ಅಂದರೆ ದಿ ಶಾಪ್ಸ್ ಆ್ಯಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಆ್ಯಕ್ಟ್. ಸೊ ಪ್ರತಿ ರಾಜ್ಯದಲ್ಲೂ ಸಹ ಒಂದು ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಇರುತ್ತೆ. ಕರ್ನಾಟಕದಲ್ಲಿ ದಿ ಶಾಪ್ಸ್ ಆ್ಯಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಆ್ಯಕ್ಟ್ 1961 ಜಾರಿಯಲ್ಲಿರುತ್ತೆ. ಇದರಲ್ಲಿ ಏನೇನೆಲ್ಲ ಪ್ರಾವಿಷನ್ಸ್ ಇರುತ್ತೆ ಅದರ ಪ್ರಕಾರ ನಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಆ್ಯಕ್ಟು ಯಾರಿಗೆಲ್ಲ ಅಪ್ಲೈ ಆಗುತ್ತೆ? ಒಂದು ಎಸ್ಟಾಬ್ಲಿಷ್ಮೆಂಟ್ನಲ್ಲಿ ಎಂಪ್ಲಾಯ್ ಆಗಿರ್ತಕ್ಕಂಥ ಎಲ್ಲ ನೌಕರರಿಗೂ, ಎಂಪ್ಲಾಯೀಸ್ಗೂ ಅಪ್ಲೈ ಆಗುತ್ತೆ. ಅವರು ವೇಜಸ್ಸಿಗೆ ಕೆಲಸ ಮಾಡಲಿ ಅಥವಾ ವೇಜಸ್ ಇಲ್ಲದೆ ಕೆಲಸ ಮಾಡ್ತಿರಲಿ, ಎಲ್ಲರಿಗೂ ಅಪ್ಲೈ ಆಗುತ್ತೆ. ಆದರೆ ಆ ಎಂಪ್ಲಾಯರ್ನ ಫ್ಯಾಮಿಲಿ ಮೆಂಬರ್ಸನ್ನು ಹೊರತುಪಡಿಸಿ ಎಲ್ಲ ಎಂಪ್ಲಾಯೀಸ್ಗೂ ಸಹ ಈ ಆ್ಯಕ್ಟು ಅಪ್ಲಿಕೇಬಲ್ ಆಗುತ್ತೆ. ಈಗ ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ನಲ್ಲಿ ಏನೇನೆಲ್ಲ ಪ್ರಾವಿಷನ್ಸ್ ಇದೆ ನೋಡೋಣ. ಮೊದಲನೇದು ವರ್ಕಿಂಗ್ ಅವರ್ಸ್ ಪರ್ ಡೇ ಆ್ಯಂಡ್ ವೀಕ್. ಸೊ ಒಬ್ಬ ವ್ಯಕ್ತಿ ಅಥವಾ ಎಂಪ್ಲಾಯಿ ಒಂದು ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡಬೇಕು, ಒಂದು ವೀಕಿಗೆ, ವಾರಕ್ಕೆ ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅನ್ನೋದು. ಎರಡನೇದು ಗೈಡ್ಲೈನ್ಸ್ ಫಾರ್ ಸ್ಪ್ರೆಡ್ ಓವರ್. ಸ್ಪ್ರೆಡ್ ಓವರ್ ಅಂದರೆ ಒಂದು ಇಂಡಸ್ಟ್ರಿಯಲ್ಲಿ ಅಥವಾ ಶಾಪ್ನಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಗಂಟೆಗಳ ಕಾಲ ಇರಬೇಕು, ಅಂದರೆ ರೆಸ್ಟು, ವರ್ಕಿಂಗ್ ಅವರ್ಸು ಎಲ್ಲ ಸೇರಿ ಒಟ್ಟು ಎಷ್ಟು ಗಂಟೆಗಳ ಕಾಲ ಅಲ್ಲಿರಬಹುದು ಅನ್ನೋದು. ರೆಸ್ಟ್ ಇಂಟರ್ವಲ್, ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಅವರ್ಸ್, ಕ್ಲೋಸ್ಡ್ ಡೇಸ್, ನ್ಯಾಷನಲ್ ಆ್ಯಂಡ್ ರಿಲೀಜಿಯಸ್ ಹಾಲಿಡೇಸ್, ಓವರ್ ಟೈಮ್ ವೇಜಸ್ ಎಲ್ಲವನ್ನು ಸಹ ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ನಲ್ಲಿ ನಿಗದಿಪಡಿಸಿರುತ್ತಾರೆ. ಅದನ್ನು ನಾವು ಫಾಲೋ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್, ಯಂಗ್ ಪರ್ಸನ್ಸ್ ಆ್ಯಂಡ್ ವುಮೆನ್. ಸೊ ಚಿಲ್ಡ್ರನ್ ಅಂದರೆ 14 ವರ್ಷಕ್ಕಿಂತ ಕಡಿಮೆ ವರ್ಷದ ವ್ಯಕ್ತಿಗಳನ್ನು ಎಲ್ಲೂ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋ ಹಾಗಿಲ್ಲ. ಚೈಲ್ಡ್ ಲೇಬರ್ನ ಇಂಡಿಯಾದಲ್ಲೇ ಅಬಾಲಿಷ್ ಮಾಡಿದ್ದಾರೆ. ನೆಕ್ಸ್ಟ್ ಯಂಗ್ ಪರ್ಸನ್ಸ್ ಅಂದರೆ 14 ವರ್ಷ ಮೇಲ್ಪಟ್ಟು 18 ವರ್ಷದೊಳಗಿರ್ತಕ್ಕಂಥವ್ರು, ಅವರಿಗೆ ಪ್ರತ್ಯೇಕವಾದಂಥ ನಿಯಮಗಳು ಅನ್ವಯ ಆಗುತ್ತೆ. ಮತ್ತು ವುಮೆನ್ ಅಂದರೆ ಮಹಿಳಾ ನೌಕರರಿಗೆ ಪ್ರತ್ಯೇಕವಾದಂಥ ನಿಯಮಗಳು ಅನ್ವಯ ಆಗುತ್ತೆ. 4ನೇ ಆ್ಯನ್ಯಲ್ ಲೀವ್, ಮೆಟರ್ನಿಟಿ ಲೀವ್, ಸಿಕ್ನೆಸ್ ಆ್ಯಂಡ್ ಕ್ಯಾಶುಯಲ್ ಲೀವ್. 4ನೇ ನಿಯಮ ಏನಂದರೆ ಲೀವ್ಗಳ ಬಗ್ಗೆ. ಸೊ ವಾರ್ಷಿಕ ಎಷ್ಟು ರಜೆಗಳಿರಬೇಕು, ಮೆಟರ್ನಿಟಿ ಲೀವ್ ಗರ್ಭಿಣಿಯರಿಗೆ ಯಾವ ರೀತಿ ಲೀವ್ ಇರಬೇಕು, ಸಿಕ್ನೆಸ್ ಕಾಯಿಲೆ ಬಂದಾಗ ಯಾವ ರೀತಿ ಲೀವು, ಮತ್ತು ಕ್ಯಾಶುಯಲ್ ಲೀವ್ ಸಾಂದರ್ಭಿಕ ರಜೆಗಳು ಹೇಗಿರಬೇಕು, ಇದರ ಬಗ್ಗೆ ಎಲ್ಲ ನಿಯಮಗಳಿರುತ್ತೆ. 5ನೇದು ರೂಲ್ಸ್ ಫಾರ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟರ್ಮಿನೇಷನ್ ಆಫ್ ಸರ್ವಿಸ್. ಅಂದರೆ
ಎಂಪ್ಲಾಯ್ಮೆಂಟ್ನಲ್ಲಿ ಏನೆಲ್ಲ ಸರ್ವಿಸ್ನಲ್ಲಿರುವಾಗ ಏನೆಲ್ಲ ನಿಯಮಗಳು ಅನ್ವಯ ಆಗುತ್ತೆ, ಒಬ್ಬನ ಸರ್ವಿಸ್ನಿಂದ ತೆಗೆದು ಹಾಕ್ಬೇಕಂದ್ರೆ, ಕೆಲಸದಿಂದ ತೆಗೆದು ಬಂದರೆ ಏನು ರೂಲ್ಸ್ ಇರುತ್ತೆ, ಅದೆಲ್ಲನೂ ಸಹ ಈ ಒಂದು ಶಾಪ್ಸ್ ಆ್ಯಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ತಿಳಿಸಿಕೊಡುತ್ತೆ. ಪ್ರತಿಯೊಬ್ಬ ಎಂಟ್ರಪ್ರನರು ಸಹ ಈ ರೂಲ್ಸನ್ನು ಕಡ್ಡಾಯವಾಗಿ ಚಾಚು ತಪ್ಪದೆ ಪಾಲಿಸಲೇಬೇಕಾಗುತ್ತೆ. Now it is the time for assignments. So watch the video till the end, answer all the questions and WhatsApp the answers. Okay, let's meet in the next class. Till then, goodbye.